ಲೋಕಸೇವಾ ಆಯೋಗದ ಮತ್ತೊಂದು ಭ್ರಷ್ಟಾಚಾರ ಇದು. ಇತ್ತೀಚೆಗಷ್ಟೇ ಕೆಪಿಎಸ್ಸಿ ಅಕ್ರಮವನ್ನ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಾಜ್ಯದ ಜನರ ಮುಂದೆ ಇಟ್ಟಿತ್ತು. ಕೆಪಿಎಸ್ಸಿಯ ಈಗ ಮತ್ತೊಂದು ಅಕ್ರಮ ಬಯಲಾಗಿದೆ. ಅದು ಕೂಡ 400 ಹುದ್ದೆಗಳ ನೇಮಕಾತಿಯಲ್ಲಾದಂತಹ ಗೋಲ್ಮಾಲ್ ಇದು. ಒಂದೊಂದು ಹುದ್ದೆಗೂ ಲಕ್ಷಕ್ಕೆ ಸೇಲ್ ಮಾಡಲಾಗಿದೆಯಂತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕೆಪಿಎಸ್ಸಿ ಹಗರಣದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಈ ಹಿಂದೆಯೂ ಕೂಡ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೆಪಿಎಸ್ಸಿಯಲ್ಲಿ ಆಗ್ತಾ ಇದ್ದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಎಳೆಯಾಗಿ ಬಿಚ್ಚಿಟ್ಟು ಅದರ ಬೆನ್ನಲ್ಲಿ ಈಗ ಮತ್ತೊಂದು ಇಂಥದ್ದೇ ಗೋಲ್ಮಾಲ್ ಆಗಿರೋದು. 400 ಹುದ್ದೆಗಳ ನೇಮಕಾತಿ, ಪಶು ವೈದ್ಯರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. 400 ಹುದ್ದೆಗಳನ್ನ ಮಾರಾಟ ಮಾಡಲಾಗಿರೋದು. ಅದು ಕೂಡ ಒಂದೊಂದು ಹುದ್ದೆಗೂ ಲಕ್ಷದ ಲೆಕ್ಕದಲ್ಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕೆಪಿಎಸ್ಸಿಯ ಮತ್ತೊಂದು ಅಕ್ರಮವನ್ನ ರಾಜ್ಯದ ಜನರ ಮುಂದೆ ಇಡ್ತಾ ಇದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ನೇಮಕಾತಿ ಅಂತಂದ್ರೆ ಸಾಕು, ಅಲ್ಲಿ ಒಂದೊಂದೇ ಅಕ್ರಮಗಳು ತೆರೆದುಕೊಳ್ಳುತ್ತೆ. ಇತ್ತೀಚೆಗಷ್ಟೇ ಈ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಈ ರೀತಿಯ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮಾನತ್ತುಗೊಂಡಿದ್ರು. ಅದು ಕೂಡ ಪುತ್ರಿಯ ವಿಚಾರಕ್ಕೆ. ಪುತ್ರಿಗೆ ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಳ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ, ಆದಾಯ ಪತ್ರವನ್ನ ಸಲ್ಲಿಸಿದ್ರು. ವಾರ್ಷಿಕ ಆದಾಯ 40,000 ಅನ್ನೋ ನಿಟ್ಟಿನಲ್ಲಿ ನಕಲಿ ಆದಾಯ ಪತ್ರವನ್ನ ಸಬ್ಮಿಟ್ ಮಾಡಿದ್ರು, ಸರ್ಕಾರಿ ಹುದ್ದೆಯನ್ನ ಗಿಟ್ಟಿಸಿಕೊಳ್ಬೇಕು ಅಂತ. ಆದರೆ ಎಲ್ಲವನ್ನೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ರಾಜ್ಯದ ಜನರ ಮುಂದೆ ತೆರೆದಿಡ್ತು. ಅದರ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಆಕ್ಷನ್ ತೆಗೆದುಕೊಂಡ್ರು. ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿದ್ರು. ಹಂಗಾಮಿ ಅಧ್ಯಕ್ಷರನ್ನ ನೇಮಿಸಲಾಯಿತು. ಅದರ ಬೆನ್ನಿಗೆ ಈಗ ಮತ್ತೊಂದು ಭ್ರಷ್ಟಾಚಾರ ಆಗಿರೋದು ಬಯಲಾಗಿದೆ. ಅದು 400 ಪಶು ವೈದ್ಯಾಧಿಕಾರಿಗಳ ನೇಮಕದಲ್ಲಾದಂತಹ ಭ್ರಷ್ಟಾಚಾರ, ಅಕ್ರಮ. ಒಂದೊಂದು ಹುದ್ದೆಗೂ ಲಕ್ಷಗಟ್ಟಲೆ, 80 ಲಕ್ಷ ರೀತಿಯಲ್ಲಿ ಸೇಲ್ ಮಾಡಲಾಗಿದೆ. ಹಾಗಾಗಿ ಈಗ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ, ಇದು ಸಂಪೂರ್ಣವಾಗಿ ಈ ನೇಮಕಾತಿ ರದ್ದಾಗಬೇಕು ಅಂತ. ನಾನ್ನೂರು ಪಶು ವೈದ್ಯಾಧಿಕಾರಿ ನೇಮಕದಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ. ಒಂದೊಂದು ಹುದ್ದೆಯು 80 ಲಕ್ಷ ರೂಪಾಯಿಗೆ ಡೀಲ್ ಆಗಿರೋದು. ನೇಮಕಾತಿ ಮಾಡಿಸೋಕೆ ಮಧ್ಯವರ್ತಿಗಳಿಂದ ಡೀಲಿಂಗ್ ನಡೀತು. ಮಧ್ಯವರ್ತಿಗಳ ಡೀಲಿಂಗ್ನ ಎಕ್ಸ್ಕ್ಲೂಸಿವ್ ಆದಂತಹ ಆಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಇದೆ. ಒಂದು ಹುದ್ದೆಗೆ 80 ಲಕ್ಷ ಡಿಮ್ಯಾಂಡ್ ಮಾಡ್ತಾರಂತೆ ಮಧ್ಯವರ್ತಿಗಳು. ಮಧ್ಯವರ್ತಿ ಮಹಮ್ಮದ್ ಆರಿಫ್ನಿಂದ ಹಣಕ್ಕೆ ಬೇಡಿಕೆ ಇಡಲಾಗಿದೆ. ವಿದ್ಯಾರ್ಥಿ ಸಂಘಟನೆಯ ಮುಖಂಡನಿಂದಲೇ ಮಧ್ಯವರ್ತಿ ಬಲೆಗೆ ಬಿದ್ದಿದ್ದಾರೆ. ಆರಿಫ್ನನ್ನ ಬಲೆಗೆ ಕೆಡವಿದ್ದಾರೆ ವಿದ್ಯಾರ್ಥಿ ಮುಖಂಡ ಕಾಂತಕುಮಾರ್ರಿಂದ ಡೀಲಿಂಗ್ನ ಆಡಿಯೋ ರೆಕಾರ್ಡ್ ರಿವೀಲ್ ಆಗಿದೆ. 400 ಹುದ್ದೆಗಳನ್ನು, ಒಂದೊಂದು ಹುದ್ದೆಗೂ ಕೂಡ 80 ಲಕ್ಷ ರೂಪಾಯಿ ನಿಟ್ಟಿನಲ್ಲಿ ಡೀಲಿಂಗ್ ನಡೆದಿದೆ. ವಿದ್ಯಾರ್ಥಿ ಸಂಘಟನೆಯ ಮುಖಂಡ ಕಾಂತಕುಮಾರ್ ಈ ಮಧ್ಯವರ್ತಿಗಳ ಜೊತೆ ಮಾತನಾಡಿದಂತಹ ಆಡಿಯೋ ಏನಿದೆ ಅದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಳಿ ಇದೆ. ಎಕ್ಸ್ಕ್ಲೂಸಿವ್ ಆದಂತಹ ಆಡಿಯೋ. ಪಶು ವೈದ್ಯಾಧಿಕಾರಿ ನೇಮಕ, ಆ ನೇಮಕ
ಮಾಡೋ ನಿಟ್ಟಿನಲ್ಲಿ ಮಧ್ಯವರ್ತಿಗಳು ಯಾವ ರೀತಿ ಡೀಲಿಂಗ್ ಮಾಡ್ತಾರೆ ಅಂತಂದ್ರೆ ಕೇಳಿಸ್ಕೊಳ್ಬೇಕದನ್ನು. ನನ್ನ ಮಗನಿಗೆ ಈಗ ಅರ್ಜೆಂಟ್ ಜಾಬ್ ಬೇಕಾಗಿದೆ ಸರ್. ಇಲ್ಲ ಅದೊಂದು ಆ ಪ್ರಶ್ನೆ ಬಂದು ಸರ್ ಮಾತಾಡ್ಲಿಕ್ಕೆ ಬೇಕಲ್ಲ. ಅಲ್ಲ, ನನ್ನ ಮಗನಿಗೆ ಸ್ವಲ್ಪ ಭಯ ಇದೆ ಸರ್, ಅಷ್ಟೇ, ಏನಿಲ್ಲ. ಎದ್ರದ್ದು ಭಯ ಸರ್? ನಾನು ನಿಮ್ಮ ಊರಿಗೆ ಬರಲ್ಲ, ಭಯ ಇದ್ರೆ ಇಲ್ಲ ಸರ್. ಇದು ಹೆಂಗಿದೆ, ವಿಶ್ವಾಸದಿಂದ ಮಾಡ್ಬೇಕು, ವಿಶ್ವಾಸದಿಂದ ನಾನು ಮಾಡ್ಬೇಕು, ನೀವು ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರ ನಾನೇನ್ ಹೇಳಿದೆ, ನಿಮ್ಗ ಏನೋ ಭಯ ಇದ್ರು ನೀವು ಏನ್ ಅಮೌಂಟ್ ಕೊಡ್ತೀರಲ್ಲ ಈಗ ಅದು ಚೆಕ್ ನಾನು ಕೊಡ್ತೀನಿ. ಗೊತ್ತಾಯ್ತು ಸರ್, ಅವ್ನು ಹೇಳ್ದ ನನಗೆ, ನಾನು ತುಂಬಾ ನಂಬಿಕೆ ಇದೆ ಅಂತಾನೆ ಹೇಳ್ದ. ನೀವು ಅದಕ್ಕೆ ಯಾಕೆ ಭಯ ಪಡ್ಕೊತೀರ ಹೇಳಿ ಸರ್? ಅಲ್ಲ, ಈ ತರ ಯಾರು ಸಿಗಲ್ಲ, ಈ ತರ ಯಾರು ವ್ಯಕ್ತಿ ಸಿಗಲ್ಲ ಅಂತಾನೆ ಹೇಳೋದು ಸರ್ ನಾನು. ಹೇಳಿ ಸರ್, ನಮ್ಗೆ ಚೆಕ್ ಕೊಡುವಂತ ನಂದು ಜೊತೆ ಸರ್ ಇರ್ತಾರಲ್ಲ ಅವ್ರದ್ದು ಒಂದು ಫೋಟೋ ಹೊಡ್ಕೊಳ್ಳಿ. ಅದು ಮಾತ್ರ ನಿಮ್ಮ ಹತ್ರ ಇರ್ಬೇಕು, ಬೇರೆಯವ್ರಿಗೆ ತೋರಿಸ್ಬಾರ್ದು ಸರ್. ನನ್ನ ಮಗನಿಗೆ ಏನ್ ಹೇಳ್ತೀನಿ ಅಂದ್ರೆ, ಯಾರು ಒಂದೇ ಸರಿ 40 ಲಕ್ಷ ಕೊಟ್ಬಿಡು ಅವರಿಗೆ ಕೆಲಸ ಏನಿದೆ ಅದನ್ನ ಮಾಡಿಸ್ಕೊಂಬಿಡು ಒಂದೇ ಸರಿ ಇದು ಅಂತ ಹೇಳ್ತಾ ಇದ್ದೆ. ಇಲ್ಲ ಸರ್, ಇಲ್ಲಿ ಕೇಳಿ. ಲಾಸ್ಟ್ ಟೈಮ್ ನಿಮ್ಗೆ ಈಗ ನಾನು ಹೇಳಿದ್ದೆ, ಎಷ್ಟೊತ್ತನ ನಿಮ್ಗೆ ಅರ್ಥ ಆಗಿಲ್ಲ. ಲಾಸ್ಟ್ ಟೈಮ್ ನನಗೊಬ್ಬ ಇದೇ ತರ ಮೋಸ ಮಾಡಿಬಿಟ್ಟ ಸರ್. ಡಾಕ್ಯುಮೆಂಟ್ಸ್ ಹೊರಗಡೆ ತಂದು ಕೂಡಲೇ ಒಂದಂದ್ರ ಕ್ಯಾಶ್ ಅಲ್ಲ, ನಾನು ಕೈಲಿಂದ ಕೊಡ್ಬೇಕಾಗತ್ತೆ. ನೀವು ಒಂದೊಂದು ಮನ್ಯಾಗ ಕೂತ್ಬಿಡ್ತೀರಿ. ಇಲ್ಲ ಸರ್, ಆ ಥರ ಆಗಲ್ಲ ಸರ್. ಈಗ ಅವ್ನಿಗೆ ಬೇಕಾಗಿದ್ದಕ್ಕೆ ಇಲ್ಲಿಂದ ಬೆಂಗಳೂರಿಂದ ಬಿಜಾಪುರ ಕಳಿಸಿ ನಿಮ್ಮ ಹತ್ರ ಮಾತಾಡ್ಸಿ, ಇಲ್ಲ ಚೆಕ್ ಕೊಟ್ಟು ಕಳ್ಸಿದೀನಿ. ಅವರು ಬೀದರ್ದಿಂದ ಬಂದಿದ್ರು, ಬೆಂಗಳೂರಿಂದಾನೇ ಬಂದಿದ್ರು. ಬಂದ್ ಕೂಡಲೇ ಒಂದು ವಾರ ನನಗೆ ತಿಳಿಸಿದ ಸರ್. ಅವ್ರು ಒಂದು ವಾರನೂ ನಂದು ಎಲ್ಲ ಬಿಟ್ಟು ಅವ್ರಿಗೆ ಹತ್ತಿದ್ದೆ. ಒಂದು ವಾರ ಬಳಿಕ ನಮ್ಗೆ ಆಗುದಿಲ್ಲ, ನಮ್ಮ ಮನೇಲಿ ಬೇಡ ಅಂತ ಇದಾರೆ ಅಂತ ಹೇಳಿಬಿಟ್ರು. ಆಮೇಲೆ ಏನ್ ಮಾಡ್ಬೇಕು ಸರ್? ನಾನು ಏನ್ ಮಾಡ್ಬೇಕು ಸರ್? ಇಲ್ಲ, ನಾವು ಆ ಥರ ಮಾಡೋದು ಸರ್. ಇಲ್ಲ ಸರಿ ಸರ್, ನೀವು ಹೇಳ್ತಾ ಇರೋದು. ಬಟ್ ನಾನು ಚೆಕ್ ಕೊಡ್ತಾ ಇದ್ದೀನಲ್ಲ ಸರ್, ನೀವು ಯಾಕೆ ವಿಶ್ವಾಸ ಮಾಡ್ತಾ ಇಲ್ಲ ನನ್ನ ಮೇಲೆ? ಇಲ್ಲ, ನೀವೇ ಕಂಪ್ಲೀಟ್ಲಿ ವಿಶ್ವಾಸ ಇದೆ ಸರ್. ಏನ್ ಮಾಡೋದು ನಾವು ರೆಡಿ. ಕಂಪ್ಲೀಟ್ಲಿ ವಿಶ್ವಾಸ ಇದ್ರೆ ಸರ್ ನೀವು ಜೊತೆಗೆ ಬನ್ನಿ, ನಮ್ದು ನೋಡ್ಕೊಳ್ಳಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ವ್ಯವಹಾರ ಮಾತಾಡೋಣ. ನಿಮ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ನಿಮ್ ಚೆಕ್, ನಿಮ್ ಡಾಕ್ಯುಮೆಂಟ್ಸ್, ನಿಮ್ ಬಿಜಾಪುರದಿಂದ ವಾಪಸ್ ಕಳಿಸೋ ಜವಾಬ್ದಾರಿ ನಂದು. ಇಲ್ಲ ಸರ್, ಆ ಥರ ಇಲ್ಲ ಸರ್. ನೀವು ಇವತ್ತು ಬರ್ತೀರಾ ಅಂತ ಕಾಯ್ತಾ ಇದ್ದೀವಿ ಸರ್. ಆ ಥರ ಇಲ್ಲ. ನಾನು ಮನೇಲಿ 40 ಲಕ್ಷ ದುಡ್ಡು ಇಟ್ಕೊಂಡು ನಿಮಗೆ ಅಂತಾನೆ ಇದು ಮಾಡ್ಕೊಂಡಿದ್ದೆ ಸರ್. ದುಡ್ಡು ನನಗೆ 40 ಲಕ್ಷ ಬೇಕಾಗಿಲ್ಲ. ಸರ್, ಅದೇ 10 ಲಕ್ಷ ಹೇಳಿದೆ ಸರ್. ಅದೇ 40 ಲಕ್ಷ ಬೇಕಾಗಿಲ್ಲ ಸರ್. ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ ಸರ್. ನಾನು ಹೇಳಿದೆ ನಮ್ಮ ಹುಡುಗ. ಇಲ್ಲ ಸರ್, ಅವನಿಗೆ ಸ್ವಲ್ಪ ಭಯ ಇದೆ ಅಷ್ಟೇ ಸರ್ ಅವನಿಗೆ. ನಾನು ವಿನೋದ್ನ ಹತ್ರ ಅದೇ ಹೇಳಿದ್ದೆ. ವಿನೋದ್ ತನ್ನ ಮಕ್ಕಳನ್ನ ಕೊಟ್ಟಿದ್ದ, ನಾನು ಬೇರೆ ಬೇರೆ ಮಾತಾಡಿಲ್ಲ. ವಿನೋದ್ ಮುಂದೆ ಅವನಿಗೆ ಸ್ವಲ್ಪ ಭಯ ಇತ್ತು ಅಷ್ಟೇ ಸರ್. ಈಗ ಇನ್ನೊಬ್ಬ ಏನಂದ್ರೆ, ಇದು ಮಾಡ್ಕೊಡ್ತಾರ ಇಲ್ಲ ಯಾರ ಹತ್ರ ಮಾಡಿಸ್ತಾರೆ ಹೆಂಗೆ? ನಾನು ಮಾಡೋದು ವಿನೋದ್ನ ಕರ್ಕೊಂಡ್ ಮಾಡ್ತೀನಿ ಸರ್. ಅವ್ನ್ ಬಿಟ್ಟು ಏನು ಮಾಡೋದಿಲ್ಲ. ವಿನೋದ್ನ ಮುಂದೆ ಇಟ್ಕೊಂಡು ವಿನೋದ್ನ ತೋರಿಸಿ ಅವನು ತುಂಬಾ ಒಳ್ಳೆ ಸರ್. ನಮ್ಮ ಮಗ ನೋಡಿದ್ರೆ ಗೊತ್ತಾಗಿದೆ ಸರ್ ನನಗದು. ನೀವು ಯಾಕೆ ಭಯ ಪಡ್ಕೋತೀರಿ? ನನ್ನ ಸಣ್ಣ ತಮ್ಮ ಅಂತ ತಿಳ್ಕೊಂಡು ನಾನು ರಿಸ್ಕ್ ತಗೋತಾ ಇದೀನಿ ಸರ್. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಸರ್ ದಯವಿಟ್ಟು ಮುಂದೆ ಮಾತಾಡೋಣ. ಇಲ್ಲ ಬೇಡ. ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಸರ್. ನೋಡಿ ಸರ್, ಎಷ್ಟಾಗುತ್ತೆ ಸರ್? ಅವರೆಲ್ಲ ಬಹಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ. ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ನೋಡೋಣ, ಒಂದ್ 80 ತನ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಸರ್ ಸ್ವಲ್ಪ ಕಡಿಮೆ ಆಗಲ್ಲ ಸರ್? ಸರ್ 70 ಸರ್. ಅವ್ರು ಓಕೆ ಅಂದ್ರೆ ನಂದೇನ್ ತೊಂದ್ರೆ ಇಲ್ಲ ಸರ್. ಅವ್ರು ಆಗಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗಲ್ಲ ಸರ್. ನಿನ್ನೆ ಹೇಳಿದ್ದೀನಿ ನಾನು ಅವ್ರಿಗೆ ಮುತ್ತವ್ರಿಗೆ. ನೋಡಿ ಅಂದ್ರೆ 80 ಓಕೆ. ಈಗ ಏನ್ ಮಾಡ್ಬೇಕಾಗಿ ಸರ್ ನೆಕ್ಸ್ಟ್? ಸ್ವಲ್ಪ ಬೇಗ ಮಾಡ್ಕೊಡ್ತೀನಿ. ಬೇಗ ಅಂದ್ರೆ ಸರ್ ನಾಳೆ ಸೋಮವಾರ. ನಾಳೆ. ಹೌದು ಸರ್. ನಾಳೆ ಸೋಮವಾರ. ನಾಳೆ ಅರ್ಧ ತೆಗ್ದ ಅವ್ರದ್ದು ಕ್ಲಿಯರ್ ಮಾಡ್ತೀನಿ ಸರ್. ನಾಳೆ ಸರ್? ನಾಳೆನೆ ಮಾಡ್ತೀನಿ. ಓಕೆ, ನಾಳೆ. ಓಕೆ ಸರ್, ಆಯ್ತು. ನಾಳೆ ದುಡ್ಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.